ರಾಷ್ಟ್ರೀಯ ಐಕ್ಯತೆಯ ಮೌಲ್ಯಗಳು, ಸಾಮಾಜಿಕ ನ್ಯಾಯ, ದೇಶದ ಏಕತೆ, ಅಖಂಡತೆ ಮತ್ತು ಭದ್ರತೆಯನ್ನು ಮೂಡಿಸುವ ದೇಶವನ್ನಾಗಿ ಮಾಡುತ್ತೇವೆಂದು ಸಂಕಲ್ಪ ಮಾಡುತ್ತೇವೆ, ಪ್ರತಿಜ್ಞೆ ಮಾಡುತ್ತೇವೆ. ನಮ್ಮ ಸಂವಿಧಾನ ಏನು ಹೇಳಿದೆ ಆ ಸಂವಿಧಾನದ ರೀತಿಯಲ್ಲಿ ಬರುತ್ತಕ್ಕಂಥ ಹಕ್ಕಿದೆ. ಸರ್ವರಿಗೂ ಸಮಾನ ಅವಕಾಶ, ಸರ್ವರಿಗೂ ಸಮಾನ ಅವಕಾಶ. ಅಸಮಾನತೆ ಯಾಕೆ ನಿರ್ಮಾಣ ಆಯಿತು ದೇಶದಲ್ಲಿ? ಒಂದು ಜಾತಿ ವ್ಯವಸ್ಥೆಯಿಂದ, ಎರಡನೇದು ಬಹುಸಂಖ್ಯಾತ ಜನ ಬಸವಣ್ಣವರು ಮೊದಲನೇ ಬಾರಿಗೆ ಹೆಣ್ಮಕ್ಳಿಗೆ ಸಮಾನತೆಯನ್ನು ಕಲ್ಪಿಸತಕ್ಕಂಥ ಪ್ರಯತ್ನವನ್ನು ಮಾಡಿ ಸಮಾನ ಅವಕಾಶಗಳನ್ನು ಕೊಟ್ಟರು. ಅಕ್ಕಮಹಾದೇವಿ ನಿಮಗೆಲ್ಲ ಗೊತ್ತಿದೆ. ಅಕ್ಕಮಹಾದೇವಿಗೆ ಅನುಭವ ಮಟ್ಟದಲ್ಲಿ ಪಾಲ್ಗೊಳ್ತಕ್ಕಂಥ ಅವಕಾಶ ಇತ್ತು. ಇನ್ನೂ ಬೇರೆ ಮಹಿಳೆಯರು ಕೂಡ ಇದ್ರು. ವಿಶೇಷವಾಗಿ ಬಸವಣ್ಣವರು ಸಾಮಾಜಿಕ ಕ್ರಾಂತಿ ಮಾಡಿದ್ದು ಮೇಲ್ವರ್ಗದವರಿಗಲ್ಲ, ತಳ ಸಮುದಾಯದವರಿಗೆ. ಸ್ವತಃ ಬಸವಣ್ಣವರು ಮೇಲ್ಜಾತಿ ಹುಟ್ಟಿದ್ರು ಕೂಡ ಕೆಳಜಾತಿಯವರು ಪರವಾಗಿ, ಅಂದ್ರೆ ಸಮಾಜದ ಬದಲಾವಣೆ ಆಗಬೇಕು ಅಂತಕ್ಕಂಥ ಹೋರಾಟ ಮಾಡಿದವರು, ಕ್ರಾಂತಿ ಮಾಡಿದವರು ಬಸವಣ್ಣವರು. ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿದ್ರು. ಬೇರೆ ಯಾವ ಸರ್ಕಾರದೂ ಮಾಡಿರ್ಲಿಲ್ಲ. ಈ ಬಿಜೆಪಿ ಅವರು ಗುರುಡೆ ಹೊಡಿತಾರಲ್ಲ, ಇವರು ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರ. ಸೊ ನಾವು ಮಾಡದ್ದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರು ಫೋಟೋ ಇಟ್ಟವ್ರು ಯಾರು? ನಾವೇ. ಎದೆತಟ್ಟಿ ಹೇಳ್ಕೋಬೇಕು. ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಅವರೇ ಹೊರತು ಬಿಜೆಪಿಯವರಲ್ಲ. ಬಸವಣ್ಣವರು ಹಾಕಿಕೊಟ್ಟಂತ ದಾರಿನಲ್ಲೇ ನಡೀತಕ್ಕಂಥ ಪ್ರಯತ್ನವನ್ನು ಮಾಡೋದು. ಸೊ ಅಂತವರ ಇವತ್ತು ಪುಣ್ಯತಿಥಿ, ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ದಿನ. ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ಸಮಯನೂ ಕೂಡ ಇಲ್ಲ. ಅದರಿಂದ ಸ್ಮರಿಸ್ಕೊಳ್ಳೋಣ. ನಾವೆಲ್ಲರೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿಯವರು ಈಗ ಅವರು ಹುತಾತ್ಮರಾದರು. ಅವರ ಆದರ್ಶ ಬಿಟ್ಟೋಗಿದ್ದಾರೆ. ಆ ಆದರ್ಶಗಳನ್ನ ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ